ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಪದ್ಮಶ್ರೀ ಡಾಕ್ಟರ್ CR ಚಂದ್ರಶೇಖರ್ ಅವರು ಪ್ರೆಸ್ಟೀಜಿಯಸ್ ನಿಮ್ಹಾನ್ಸ್ನಲ್ಲಿ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿ ರಿಟೈರ್ಡ್ ಆಗಿ ನಿವೃತ್ತಿಯ ನಂತರ ಕೂಡ ತಮ್ಮ ವೃತ್ತಿಯ ಜೊತೆಗೆ ಪ್ರವೃತ್ತಿಯನ್ನು ಕೂಡ ಮುಂದುವರಿಸಿದ್ದಾರೆ. ನೂರಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಮಾಹಿತಿ ಕೊಟ್ಟು ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಈಗ ಶಾಲೆ ಕಾಲೇಜುಗಳಿಗೆ ಹೋಗಿ ಎಲ್ಲ ಕಡೆಗೂ ಕೂಡ ಜನರಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಕೊಡೋದಲ್ಲಿ ಅವರು ಎತ್ತಿದ ಕೈಯಾಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಇತ್ತೀಚಿನ ದಿನದಲ್ಲಿ ಆಹಾರದ ಬಳಿ ತೀರಾ ಏರುಪೇರಾಗಿದೆ. ಒಂದು ಕಾಲಕ್ಕೆ ನಿಯಮಿತ ಆಹಾರವನ್ನ, ಸಾತ್ವಿಕ ಆಹಾರ, ಸಸ್ಯಾಹಾರ ಸಮಯಕ್ಕೆ ಸರಿಯಾಗಿ ತಗೊಂಡು 100 ವರ್ಷದವರೆಗೂ ಇರ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನದಲ್ಲಿ ಮಿತಿಮೀರಿ ತಿನ್ನೋದು ಕೂಡ ಒಂದ್ ಕಡೆ ಹೆಚ್ಚಾಗಿದೆ. ಕೆಲವು ಕಾಯಿಲೆಗಳಲ್ಲಿ ತಿನ್ನಕ್ಕೆ ಇಷ್ಟಪಡೋದಿಲ್ಲ, ಹಸುವೆ ಇಲ್ಲ ಅಂತಾರೆ. ಅಥವಾ ಬೇರೆ ಕ್ರಾನಿಕ್ ಡಿಸೀಸ್ ಬಂದಾಗ ಕೂಡ ಹಸುವೆ ಕಡಿಮೆ ಆಗೋಗ್ಬಿಡುತ್ತೆ. ಈ ಹಸುವಿನ ಬಗ್ಗೆ ನಮ್ಗೆ ದಯವಿಟ್ಟು ತಿಳಿಸ್ಕೊಡಿ ಸರ್. ಎಲ್ಲರಿಗೂ ನಮಸ್ಕಾರ. ಆಹಾರ ಅಂತಕ್ಕಂಥದ್ದು ನಾವು ಬದುಕಿರೋದಕ್ಕೆ ಬಹಳ ಮುಖ್ಯವಾಗಿ ಬೇಕಾದಂತ ವಸ್ತು. ಆಹಾರವಿಲ್ಲದೆ ಬಹಳ ದಿವಸ ಬದುಕಕ್ಕೆ ಸಾಧ್ಯ ಇಲ್ಲ. ನೀವು 3 ದಿವಸ ಉಪವಾಸ ಮಾಡ್ಬೋದು, 4ನೇ ದಿವಸ ನೀವು ಧರಾಶಾಹಿ ಆಗ್ಬಿಡ್ತೀರಿ. ಬೆನ್ಬಿಡಕ್ಕೂ ಆಗೋದಿಲ್ಲ, ಮಾತಾಡಕ್ಕೂ ಮತ್ತೆ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಇದು ಎಲ್ಲ ಪಶು ಪಕ್ಷಿ ಪ್ರಾಣಿಗಳಿಗೆ, ಎಲ್ಲಾ ಜೀವಿಗಳಿಗೆ ಆಹಾರ ಬೇಕು. ಆಹಾರದ ಮುಖಾಂತರ ನಮಗೆ ಪಿಷ್ಟ ಪದಾರ್ಥ ಸಿಗುತ್ತೆ, ಪ್ರೋಟೀನ್ ಸಿಗುತ್ತೆ, ಫ್ಯಾಟ್ ಸಿಗುತ್ತೆ, ವಿಟಮಿನ್ ಸಿಗುತ್ತೆ, ಮಿನರಲ್ ಸಿಗುತ್ತೆ, ಎಲ್ಲವೂ ಸಿಗುತ್ತೆ. ಹಾಗಾಗಿ ಆಹಾರ ಸೇವನೆ ಒಂದು ಪ್ರಾಥಮಿಕ ಚಟುವಟಿಕೆ ಮನುಷ್ಯನಿಗೆ, ಹಾಗೆ ಬೇರೆ ಪ್ರಾಣಿಗಳಿಗೆ. ಹಾಗೆ ನೀವು ಹೇಳಿದಾಗೆ ಯಾರು ಆಹಾರದಲ್ಲಿ ಶಿಸ್ತನ್ನ ಫಾಲೋ ಮಾಡ್ತಾರೆ, ಸರಿಯಾದ ಸಮಯಕ್ಕೆ ಸರಿಯಾದ ಆಹಾರ, ಇತಿಮಿತಿನಲ್ಲಿ ಆಹಾರ ಸೇವನೆ ಮಾಡಿ, ಹಾಗೆ ನಾಲಿಗೆಯ ಚಪ್ಪಲಕ್ಕೆ ಮರಳಾಗ್ದೇನೆ, ನಾಲಿಗೆಯ ಚಪ್ಪಲಕ್ಕೆ ಒಳಗಾಗ್ದೇನೆ ಎಷ್ಟು ಬೇಕೋ ಅಷ್ಟೇ ಆಹಾರ ಸೇವನೆ ಮಾಡ್ತಕ್ಕಂಥದ್ದು ಒಂದು ನಿಬಂಧನೆ ನಾವು ಹಾಕೊಳ್ಬೇಕಾಗತ್ತೆ. ಹಾಗೆ ನೀವು ಹೇಳಿದಾಗೆ ನೀವು ನಾಲಿಗೆ ಚಪ್ಪಲ ಅಂದಾಗ ನೆನಪಾಯ್ತು ನನಗೆ. ನಾಲಿಗೆಯನ್ನು ಕಟ್ಟುವನು ಕಾಲನಿಗೆ ದೂರಿವನು ಅಂತ ಸರ್ವಜ್ಞ ಹೇಳ್ತಾನೆ. ಅಂದ್ರೆ ನಾಲ್ಗೆ ಚಪ್ಪಲವನ್ನ ಕಂಟ್ರೋಲ್ ಮಾಡ್ಕೊಂಡು ಇದ್ರೆ ಅವರು ಸಾಯೋದು ದೂರ ಆಗತ್ತೆ ಅಂತ ಹೇಳ್ತಾನೆ. ಅದು ನಿಜ ಅಂತಂದು. ಹಾಗೆ ನಮ್ಮ ದಾಸೋಹ ಆಚಾರವನ್ನು ಪಾಲಿಸುವ ನಾಲಿಗೆ, ನಿನ್ನ ನೀಚತನವನ್ನು ಬಿಡು ನಾಲಿಗೆ, ಸರಿಯಾಗಿ ಮಾತಾಡೋದು ಕಲಿ, ಹಾಗೆ ಅದ್ರ ಜೊತೆಗೆ ಸರಿಯಾದ ಆಹಾರವನ್ನ ಸೇವನೆ ಮಾಡೋದು ಕಲಿ ಅಂತ ದಾಸ ಹೇಳಿದ್ದಾರೆ. ಹಾಗಾಗಿ ಊಟ ಬಲ್ಲವನಿಗೆ ರೋಗವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಈ ಎರಡನ್ನು ಮಾಡೋದು ನಾಲ್ಗೆನೆ. ಹಾಗಾಗಿ ಈಗ ಆಹಾರ ನಾವು ಸಾಮಾನ್ಯವಾಗಿ ಈಗ ಒಂದಾನ ಕಾಲದಲ್ಲಿ ದಿನಕ್ಕೆ ಒಂದೇ ಹೊತ್ತು ಊಟ ಮಾಡೋದು, ಅಥವಾ ಬೆಳಿಗ್ಗೆ ಟಿಫನ್ ಮಾಡೋ ಅಭ್ಯಾಸವೇ ಇರ್ಲಿಲ್ಲ ನಮ್ಮ ತಾತನ ಕಾಲದಲ್ಲಿ ಅಥವಾ ಮುತ್ತಾತನ ಕಾಲದಲ್ಲಿ. ಬೆಳಿಗ್ಗೆ ಟಿಫನ್ ಇಲ್ವೇ ಇಲ್ಲ, ಎರಡೇ ಊಟ. ಮತ್ತೆ ಕೆಲವರು ಬರೀ ಒಂದೇ ಊಟ ಮಾಡೋದು. ಆಮೇಲೆ ಒಂದೊತ್ತು ಊಟ ಮಾಡಿ ರಾತ್ರಿಗೆ ಉಪವಾಸ. ಹೌದು. ಅದಕ್ಕೆ ಇನ್ನೊಂದು ಗಾದೆ ಇದೆ, 1 ಹೊತ್ತು ತಿನ್ನೋನು ಯೋಗಿ, 2 ಹೊತ್ತು ತಿನ್ನೋನು ಭೋಗಿ, 3 ಹೊತ್ತು ತಿನ್ನೋನು ರೋಗಿ, 4 ಹೊತ್ತು ತಿನ್ನೋನು ಹೊತ್ತುಕೊಂಡು ಹೋಗಿ ಅಂತ ಸ್ಮಶಾನಕ್ಕೆ ಹೋಗ್ತಾನೆ ಅಂತ. ಹಾಗಾಗಿ ಈಗ ನಾವು ದಿನಕ್ಕೆ 3 ಸತಿ ಆಹಾರ ಸೇವನೆ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ ಆಗಿದೆ. ಬೆಳಿಗ್ಗೆ ನಾವು 7:30, 8:00 ಉಪಹಾರ ಮಾಡ್ತೇವೆ, ಬೆಳಗಿನ ಆಹಾರ ತೆಗೆದುಕೊಳ್ತೇವೆ, ಮಧ್ಯಾಹ್ನ 1-1:30 ಗಂಟೆಗೆ ಮಧ್ಯಾಹ್ನ ಊಟ ಮಾಡ್ತೇವೆ, ರಾತ್ರಿ ಊಟ ಮಾಡ್ತೇವೆ. ಆದ್ರೆ ಈಗ ಅನೇಕ ಜನ ಈ 3 ಹೊತ್ತು ಜೊತೆಗೆ ಇನ್ನಷ್ಟು ಬೇಕಾದಾಗ ತಿನ್ನೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟೇವೆ. ಮಧ್ಯರಾತ್ರಿ ಮಧ್ಯಕ್ಕೆ ಬಾಯಿ ಆಡಿಸ್ತಾ ಇರ್ತಾರೆ, ರಾತ್ರಿ ಕೂಡ ತಿನ್ನೋರು ಇದ್ದಾರೆ. ಮಧ್ಯರಾತ್ರಿ ಬೇಕಾದ್ರೆ ತಿಂತಾರೆ, ಇಲ್ಲಾಂದ್ರೆ ಫ್ರಿಜ್ ಬಾಗ್ ತೆಗೆದು ಏನಿಂದ ಹುಡುಕಿ ತಿನ್ನುವಂತ ಜನನು ನೋಡಿದ್ದೇವೆ. ಹಾಗೆ ಪ್ರಯಾಣ ಮಾಡುವಾಗ ಅಥವಾ ಸಿನಿಮಾ ನೋಡುವಾಗ ಕುರುಕ್ ತಿಂಡಿ ಇರಬೇಕು ಕೈನಲ್ಲಿ ಇರ್ತಾರೆ. ಹಾಗೆ ಟಿವಿ ಮುಂದೆ ಕೂತ್ಕೊಂಡ್ರೆ ಕಣ್ಣು ನೋಡ್ತಾ ಇರುತ್ತೆ, ಬಾಯಿ ಆಹಾರವನ್ನ ಜಗಿತಾ ಇರುತ್ತೆ, ಆಡ್ತಾ ಇರುತ್ತೆ.
ಹಾಗೆ ಈಗ 108 ಬಗೆಯ ತಿನಿಸುಗಳು, 108 ಬಗೆಯ ತಿನಿಸುಗಳು, ಖಾರದ ತಿನಿಸುಗಳು, ಮಸಾಲೆ ತಿನಿಸುಗಳು, ಸಿಹಿ ತಿನಿಸುಗಳು, ನಿಮ್ಗೇನು ಬೇಕು ಎಲ್ಲ. ಹಾಗಾಗಿ ಹೌದು. ಹ್ಮ್. ಆ ಆಹಾರ ಸೇವನೆ ಅಂತಕ್ಕಂಥದ್ದು ಹ್ಮ್. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ವೀಕ್ಷಕರು. ದಯವಿಟ್ಟು ಮಕ್ಕಳಿಂದ ಹಿಡಿದು ಆ ಇಳಿ ವಯಸ್ಸಿನವರೆಗೆ ನಾವು ಆಹಾರ ಸೇವನೆಯಲ್ಲಿ ಒಂದು ಶಿಸ್ತನ್ನ ಪಾಲನೆ ಮಾಡದೆ ಹೋಯ್ತು ಅಂತಂದ್ರೆ ಮಾಡಲೇಬೇಕು. ನಾವು ಹೌದು. ರೋಗ ರುಜಿನಿಗೆ ಒಳಗಾಗ್ತೇವೆ. ಹಾಗೆ ಬೇಗ ಸಾವು ಬರ್ತದೆ. ಯಾಕಂದ್ರೆ ಆಹಾರ ಹೆಚ್ಚು ತಿಂದ್ರೆ ಒಬಿಸಿಟಿ ಬರ್ತದೆ, ಬೊಜ್ಜು ಬರ್ತದೆ, ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗುತ್ತೆ, ಹೃದಯಕ್ಕೆ ತೊಂದರೆ ಆಗುತ್ತೆ, ಮೆದುಳಿಗೆ ತೊಂದರೆ ಆಗುತ್ತೆ, ಹಾಗೆ ಆಲಸ್ಯ ಬರ್ತದೆ, ಸೋಮಾರಿ ಆಗ್ತೇವೆ. ಹಾಗೆ ಕೂತ್ರೆ ಎದ್ದೇಳಕ್ಕಾಗೋದಿಲ್ಲ, ಎದ್ರೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ನಡೆಯಕ್ಕಂತೂ ಆಗೋದೇ ಇಲ್ಲ, ಕಾರೇ ಹೌದು. ಬೇಕು, ಸ್ಕೂಟರ್ ಬೇಕು, ಈ ರೀತಿ ಆಗ್ಬಿಡುತ್ತೆ. ಹೌದು. ಹೀಗಾಗಿ ನೀವು ಹೇಳ್ದಾಗೆ ಅನೇಕ ಕಾಯಿಲೆಗಳಲ್ಲಿ ಈ ಹಸಿವು ಅಂತಕ್ಕಂಥದ್ದು ಕಮ್ಮಿ ಆಗ್ಬಿಡುತ್ತೆ ಅಥವಾ ಜಾಸ್ತಿ ಆಗ್ಬಿಡುತ್ತೆ. ಹೌದು. ಹೌದು. ಹಸಿವಿನ ಕೇಂದ್ರ ಎಲ್ಲಿದೆ ಅಂತಂದ್ರೆ ನಮ್ಮ ಮಿದುಳಿನ ಲಿಂಬಿಕ್ ಸಿಸ್ಟಮ್ ಅಲ್ಲಿ ಇದೆ. ಮಿದುಳಿನ ಲಿಂಬಿಕ್ ಸಿಸ್ಟಮ್ ನಲ್ಲಿ ಹಸಿವಿನ ಕೇಂದ್ರ, ನಿದ್ರಾ ಕೇಂದ್ರ ಸೈಕಾಟ್ರಿ ಇರ್ತಕ್ಕಂಥದ್ದು. ಸೆಂಟರ್. ಹೌದು. ಹಾಗಾಗಿ ಈ ಹಸಿವಿನ ಕೇಂದ್ರಕ್ಕೆ ನಾವು ಸರಿಯಾಗಿ ಟ್ರೈನಿಂಗ್ ಕೊಡ್ಲಿಲ್ಲ ಅಂತಂದ್ರೆ ಅಥವಾ ಕಾಯಿಲೆಗಳು ಬಂತು ಅಂತಂದ್ರೆ ಹಸಿವು ಕಮ್ಮಿ ಆಗುತ್ತೆ, ಹಸಿವು ಜಾಸ್ತಿ ಆಗುತ್ತೆ. ಉದಾಹರಣೆಗೆ ಡಿಪ್ರೆಷನ್ ತೆಗೆದುಕೊಳ್ಳಿ, ಖಿನ್ನತೆಯ ಕಾಯಿಲೆ ತೆಗೆದುಕೊಳ್ಳಿ. ಖಿನ್ನತೆಯಲ್ಲಿ ಭಕ್ಷ್ಯ ಭೋಜ್ಯಗಳನ್ನ ಇಟ್ಟರೂ ಕೂಡ, ಹಾಗೆ ಪ್ರೀತಿಯಿಂದ ನನಗೆ ಆಹಾರವನ್ನ ಹೆಂಡತಿಯೋ ತಾಯಿಯೋ ಕೊಟ್ಟರು ಕೂಡ ತಿನ್ನೋದಕ್ಕೆ ಮನಸ್ಸು ಬರಲ್ಲ, ಅಥವಾ ತಿನ್ನೋಕೋಯ್ತು ಅಂತಂದ್ರೆ ಬಾಯಿ ರುಚಿ ಇರೋದಿಲ್ಲ. ಯಾಕೆ ನಾಲಿಗೆಯ ರುಚಿ ಮಗುಗಳು ಡಿಪ್ರೆಷನ್ ಕೆಲಸ ಮಾಡೋದಿಲ್ಲ. ಯಾವಾಗ ರುಚಿ ಇಲ್ವೋ ತಿನ್ನಕ್ ಆಗೋದೇ ಇಲ್ಲ. ಹಾಗಾಗಿ ಅನೇಕ ಮಾನಸಿಕ ಕಾಯಿಲೆಗಳಲ್ಲಿ ಮುಖ್ಯವಾಗಿ ಡಿಪ್ರೆಷನ್, ಹಾಗೆ ಆಂಗ್ಸೈಟಿನಲ್ಲಿ ಬಾಯಿ ಒಣಗೋಗುತ್ತೆ, ಬಾಯಿ ಆರಿ ಹೋಗುತ್ತೆ, ಹಾಗೆ ತೇವ ಇಲ್ಲ ಅಂತಂದ್ರೆ ಯಾವ ಆಹಾರವೂ ರುಚಿಸೋದಿಲ್ಲ, ಮತ್ತೆ ಬಾಯಿನಿಂದ ನಾವು ಆಹಾರವನ್ನು ಸೇವನೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಸಮುದಾಯದಲ್ಲಿ ಸುಮಾರು 30ರಷ್ಟು ಜನ ಇಲ್ಲ ಡಿಪ್ರೆಷನ್ ಒಳಗಾಗ್ತಾರೆ, ಇಲ್ಲಂತಂದ್ರೆ ಆಂಗ್ಸೈಟಿ ಅಥವಾ ಆತಂಕ ಒಳಗಾಗ್ತಾರೆ. ಅವಾಗ ಅವರ ಆಹಾರ ಸೇವನೆ ಕಮ್ಮಿ ಆಗುತ್ತೆ. ಹಾಗೆ ಇನ್ನೊಂದು ಕಾಯಿಲೆ ಇದೆ, ಮೇನಿಯಾ ಅಂತ ಒಂದು ಕಾಯಿಲೆ ಇದೆ. ಮೇನಿಯಾದಲ್ಲಿ ಅತಿ ಆಸೆ ಶುರುವಾಗುತ್ತೆ, ಅತಿ ಮಾಸ್ ಶುರುವಾಗುತ್ತೆ, ಹಾಗೆ ಅತಿಯಾಗಿ ತಿಂತಕ್ಕಂಥದ್ದು ಶುರುವಾಗುತ್ತೆ. ಮೇನಿಯಾ ಅಂತಂದ್ರೆ ಅಲ್ಲಿ ಡೋಪಮಿನ್ ಲೆವೆಲ್ ಜಾಸ್ತಿ ಆಗುತ್ತೆ, ತಿನ್ನೋ ಹುಚ್ಚು ಶುರುವಾಗುತ್ತೆ. ಇತಿಮಿತಿಯಲ್ಲೇ ತಿನ್ನಕ್ಕೆ ಶುರು ಮಾಡ್ತಾರೆ, ಗಂಟೆಗೆ ತಿನ್ನಲಿಕ್ಕೆ ಶುರು ಮಾಡ್ತಾರೆ, ಮತ್ತೆ ಬೇರೆಯವ್ರನ್ನ ತಿನ್ನಕ್ಕೆ ಬಲವಂತ ಮಾಡ್ತಾರೆ. ನೀವು ತಿಂತೀನಿ, ನಾನು ತಿಂತಾ ಇದ್ದೀನಿ ಅಂದ್ಬಿಟ್ಟು ಬೇರೆಯವ್ರಿಗೂ ಅವರು ಫ್ರೀಯಾಗಿ ಬನ್ನಿ. ಅಲ್ಲ, ತಮಗ್ ಬೇಕಾದಾಗ ಅವ್ರಿಗೆ ಬಡಿಸಂಗ ಮಾಡ್ಬಿಟ್ಟು ಅವ್ರು ಬೇಡ ಅಂದಾಗ ತಮಗ್ ಹಾಕೊಂಡ್ಬಿಡ್ತಾರೆ. ಆಮೇಲೆ ಹೋಟ್ಲು ಬನ್ನಿ, ನಾನು ಬಿಲ್ ಕೊಡ್ತೀನಿ, ಬನ್ನಿ ಎಲ್ಲ ತಿನ್ನೋಣ, ಬನ್ನಿ ಮಜಾ ಮಾಡ ಬನ್ನಿ ಅಂತ ಬಿಟ್ಟು. ಹಾಗಾಗಿ ಈಗ ಮುಖ್ಯ ನಾವು ಯುವ ಜನಾಂಗ ಈ ಪಾರ್ಟಿಗಳಲ್ಲಿ, ಹಾಗೆ ಸಂತೋಷ ಕೂಟಗಳಲ್ಲಿ, ಹಾಗೆ ನಮ್ಮ ಮದುವೆ ಸಮಾರಂಭಗಳಲ್ಲಿ, ಯಾವುದೇ ಸಮಾರಂಭದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಖಾದ್ಯಗಳನ್ನ ಬಳಸ್ತಾರ್ರಿ. ಹಾಗೆ ಬಂದು ಇನ್ನೊಂದ್ ಸ್ವಲ್ಪ ತಗೊಳ್ಳಿ ಸರ್, ಇನ್ನೊಂದ್ ಸ್ವಲ್ಪ ಹಾಕ್ಸ್ಕೊಳ್ಳಿ ಸರ್, ನಿಮ್ಗೋಸ್ಕರ ಮಾಡ್ಸಿದೀವಿ ಸರ್, ಹೀಗೆ ಉಪಚಾರ ಮಾಡೋ ನೆಪದಲ್ಲಿ ಅತಿಯಾದಂತ ಆಹಾರ ಪದಾರ್ಥಗಳನ್ನ, ಹಾಗೆ ಅನೇಕ ಬಾರಿ ಅಪಾಯಕಾರಿ ವಸ್ತುಗಳನ್ನ ನಮಗೆ ತಿನ್ನೋದಕ್ಕೆ ಬಲವಂತ ಮಾಡ್ತಾರೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ 2 ಕಾಯಿಲೆಗಳನ್ನ ನಾನು ನಿಮಗೆ ಹೇಳ್ಬೇಕು. ಒಂದು ಅನೋರೆಕ್ಸಿಯಾ ನರ್ವೋಸಾ ಅಂತ ಒಂದು ಕಾಯಿಲೆ ಇದೆ, ಎರಡನೇದು ಬುಲಿಮಿಯಾ ಅಂತ ಒಂದು ಕಾಯಿಲೆ ಇದೆ, ಇನ್ನೊಂದು ಪೈಕಾ ಅಂತ ಒಂದು ಕಾಯಿಲೆ ಇದೆ. ಈ 3 ಕಾಯಿಲೆಗಳು ಸ್ವಲ್ಪ ಅಪರೂಪ ಆದ್ರೂ ಕೂಡ ಅಂತ ಅಪರೂಪ ಏನಲ್ಲ. ಈಗ ಪೈಕಾ ತೆಗೆದುಕೊಳ್ಳಿ. ಪೈಕಾ ಅಂದ್ರೇನು? ತಿನ್ನಬಾರದು ವಸ್ತುವನ್ನ ತಿಂತಕ್ಕಂಥದ್ದು, ಅಕ್ಕಿನೇ ಮುಕ್ತಕ್ಕಂಥದ್ದು, ಕಾಳುಗಳನ್ನ ಮಣ್ಣು ತಿಂತಾರೆ, ಬಟ್ಟೆ ತಿಂತಾರೆ, ಗೋಡೆ ಕೆರೆದು ಗಾರೆ ತಿಂತಾರೆ, ಆಮೇಲೆ ಪೆನ್ಸಿಲ್ ಅಗದ್ ತಿಂತಾರೆ. ಹೀಗೆ ತಿನ್ನಬಾರದ ವಸ್ತುಗಳನ್ನ ತಿಂತಕ್ಕಂಥದ್ದು ಪೈಕಾ ಅಂತ ಹೇಳ್ತೇವೆ. ಇದು ಮಕ್ಕಳಲ್ಲಿ ಕಂಡು ಬರ್ತದೆ. ಜೊತೆಗೆ ಈ ಗರ್ಭಿಣಿ ಸ್ಟೈಲ್ ಬರ್ತದೆ. ಅವ್ರಿಗೆ ಹುಳಿ ಹಣ್ಣು ತಿನ್ಬೇಕು, ಹುಣಸೆ ಹಣ್ಣು ತಿನ್ಬೇಕು, ಮಾವಿನಕಾಯಿ ತಿನ್ಬೇಕು, ಅಥವಾ ಮಣ್ಣು ತಿನ್ಬೇಕು ಅನ್ನೋ ಆಸೆ ಬರಕ್ಕೆ ಶುರುವಾಗುತ್ತೆ. ಹಾಗೆ ಮಕ್ಕಳು ಈ ರೀತಿ ತಿನ್ನಬಾರದ ವಸ್ತುಗಳನ್ನ ತಿಂದು ಹೊಟ್ಟೆ ಕೆಡಿಸ್ಕೊಳ್ತಾರೆ. ಹಾಗೆ ಅವರ ಬಾಯಿ ಆರೋಗ್ಯ ಹಾಳಾಗುತ್ತೆ. ಹಾಗೆ ಅವರು ಅನೇಕ ಅಪೌಷ್ಟಿಕತೆಯಿಂದ ನಿರ್ಲಕ್ಷ್ಯ ಮಾಡ್ತಾರೆ. ಯಾಕಂದ್ರೆ ಅಪಾಯ ತಾನೆ ಇವೆಲ್ಲ. ತಿನ್ನಬಾರದ ವಸ್ತುಗಳನ್ನ, ಜೀರ್ಣ ಆಗದೆ ಇರ್ತಕ್ಕಂಥ ವಸ್ತುಗಳನ್ನ ತೆಗೆದುಕೊಂಡ್ರೆ ಜಠರಕ್ಕೆ ಡ್ಯಾಮೇಜ್ ಆಗುತ್ತೆ, ಮುಂದೆ ಹೋದ್ರೆ ಕರಳಿಗೆ ಡ್ಯಾಮೇಜ್ ಆಗುತ್ತೆ. ಇದು ಪೈಕಾ ಅಂತ. ಹಾಗೆ ಇನ್ನೊಂದು ಅನೋರೆಕ್ಸಿಯಾ ನರ್ವೋಸಾ. ಇದೊಂದು ಹಿಂದೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಮಾತ್ರ ಕಂಡು ಬರ್ತಾ ಇತ್ತು. ಮುಖ್ಯವಾಗಿ ನಟಿಯರು ಅಥವಾ ತಮ್ಮ ಸೌಂದರ್ಯದ ಬಗ್ಗೆ. ಸಿಂಗರ್ ನೋಡಿ, ಸೆಲೆನ್ ಡಿಯಾನ್ ಹೆಂಗಿದ್ಲು, ಎಷ್ಟು ಚೆನ್ನಾಗಿದ್ಲು, ಈಗ ಸಣಕಲ್ ಕಡ್ಡಿಯಾಗಿ ಹೋಗ್ಬಿಟ್ಟಿದ್ದಾರೆ. ಈಗ ನಮ್ಮ ಅನೇಕ ಸಿನಿಮಾ ತಾರೆಯರು ಎಲ್ಲಿ ನಮ್ಮಲ್ಲಿ ಬರ್ತಾರೆ, ಹುಡುಗಿಯರು ಬರ್ತಾರೆ, PU ಓದ್ತಿರ್ತಾರೆ, ಕಾಲೇಜಿಗೆ ಹೋಗ್ತಿರ್ತಾರೆ. ತೂಕ ಎಷ್ಟು ಅಂದ್ರೆ 30 kg, 33 kg, 34 kg
ಇರ್ತಾರೆ, ಅತಿ ಸಣ್ಣಗಿರ್ತಾರೆ, ದೇಹದ ಬೆಳವಣಿಗೆ ಏನೂ ಇಲ್ಲ. ಹಾಗಾಗಿ ಈ ಅನೋರೆಕ್ಸಿಯಾ ನರ್ವೋಸ ಶುರುವಾಗೋದು ಮುಖ್ಯವಾಗಿ ಸಣ್ಣಗಿರುವುದು ಸೌಂದರ್ಯ ಅಂತಕ್ಕಂಥ ಒಂದು ಕಲ್ಪನೆ. ತಪ್ಪಾಗ್ಬಿಟ್ರೆ ನಾನು ಡುಮ್ಮಿ ಅಂತ ಕರೀತಾರೆ, ನನ್ನ ರೋಡ್ ರೋಲರ್ ಅಂತ ಕರೀತಾರೆ, ತಮಾಷೆ ಮಾಡ್ತಾರೆ ಈಗ ಸರ್. ಇಲ್ಲ ಸರ್, ಎಲ್ಲಾ ಡುಮ್ಮಿಗಳೇ ಆಗಿ ಹೋಗ್ಬಿಟ್ಟಿದ್ದಾರೆ. ಸಣಕ್ಲಿರೋರು ಬಹಳ ಕಡಿಮೆ, ಡುಮ್ಮಿಗಳೇ ಜಾಸ್ತಿ ಆಗಿ ಹೋಗ್ಬಿಟ್ಟೈತೆ. ಡುಮ್ಮಿಗಳೇ ಜಾಸ್ತಿ. ಯಾಕಂದ್ರೆ ನೀವು ಹೇಳ್ದಾಗ 30% ಒಬೆಸಿಟಿ ಜಾಸ್ತಿ ಆಗ್ಬಿಟ್ಟಿದೆ. ನಾಲಿಗೆ ಚಪಲಕ್ಕೊಳಗಾಗಿ ಡುಮ್ಮರಾಗ್ತಿದ್ದಾರೆ, ಡುಮ್ಮರಾಗ್ತಿದ್ದಾರೆ. ಆದ್ರೆ ಈ ಅನೋರೆಕ್ಸಿಯಾ ನರ್ವೋಸ ಒಂದು ಇದು ಮಾನಸಿಕ ಕಾಯಿಲೆ. ಅಲ್ಲಿ ಇವತ್ತು ಹುಡುಗಿ ಬಂದಿದ್ಲು, 28 kg ಇದ್ದಾರೆ, PUC ಸೆಕೆಂಡ್ ಓದ್ತಿದ್ದಾರೆ. ನೀರ್ ಕುಡಿದ್ರು ವಾಂತಿ ಮಾಡ್ಕೊಳ್ತಾಳೆ, ಬೆಳ್ಳಕ್ ವಾಂತಿ ಮಾಡ್ಕೊಳ್ತಾಳೆ. ಅವನ ಒಂದು ಚೂರು ಚಪಾತಿ ತಿನ್ನು, ರೊಟ್ಟಿ ತಿನ್ನು ಅಂತಾನೆ ವಾಂತಿ ಮಾಡ್ಕೊಳ್ತಾ ಇದ್ಲು. ಒಂದು 3 ತಿಂಗಳಲ್ಲಿ 10-15 kg ಇಳಿದೋಗಿದ್ದಾರೆ. ಯಾಕೆ ಅಂತಂದ್ರೆ ಗೊತ್ತಿಲ್ಲ ಸರ್. ಹಾಗಾಗಿ ಈ ಒಂದು ಅನೋರೆಕ್ಸಿಯಾ ನರ್ವೋಸ ಅಂತಕ್ಕಂಥದ್ದು ಈಗ ಪ್ರಪಂಚದಾದ್ಯಂತ ಕಂಡು ಬರ್ತಾ ಇದೆ. ಮುಖ್ಯವಾಗಿ ಹದಿಹರೆಯದ ಹುಡುಗಿಯರಲ್ಲಿ, ಎಲ್ಲೋ ಅಪರೂಪಕ್ಕೆ ಕೆಲವು ಹುಡುಗರಲ್ಲಿ, ಹೆಚ್ಚಾಗಿ ಇದು ಮಹಿಳೆಯರಲ್ಲಿ ಕಂಡು ಬರ್ತಕ್ಕಂಥ ಸಮಸ್ಯೆ. ಹಾಗೆ ಈ ಪ್ರದರ್ಶನ ಕಲೆಗಳಲ್ಲಿ ಮುಖ್ಯವಾಗಿ ನಟಿಯರು, ಡಾನ್ಸ್ ಮಾಡೋರು, ಇಲ್ಲ ಅಂತಂದ್ರೆ ವೇದಿಕೆ ಮೇಲೆ ಹೋಗಿ ಪರ್ಫಾರ್ಮೆನ್ಸ್ ಮಾಡ್ತಕ್ಕಂಥವ್ರು, ರಿಯಾಲಿಟಿ ಶೋನಲ್ಲಿ ಭಾಗಿಯಾಗ್ತಕ್ಕಂಥವ್ರಲ್ಲಿ ಡಯಟಿಂಗ್ ಶುರು ಮಾಡ್ಬಿಟ್ಟು ಎಲ್ಗೋ ಎಂಡ್ ಅಪ್ ಆಗ್ತಾರೆ. ಹೌದು. ಹಾಗಾಗಿ ಉಪವಾಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಮತ್ತೆ ಕ್ರಮೇಣ ಅವರಿಗೆ ಏನು ತಿನ್ಲೇಬಾರ್ದು, ಒಂದು ನೀರು ಕುಡಿಯೋಕ್ಕೂ ರೆಫ್ಯೂಸ್ ಮಾಡ್ತಾರೆ. ನೀರು ಕುಡಿಯಲ್ಲ, ನೀರು ಕುಡಿದ್ರೆ ತೂಕ ಜಾಸ್ತಿ ಆಗುತ್ತೆ ಅಂತ. ಇದು ಅನೋರೆಕ್ಸಿಯಾ ನರ್ವೋಸ. ಇದೊಂದು ಡಿಪ್ರೆಷನ್ ನ ಒಂದು ಇಂಡೈರೆಕ್ಟ್ ರೂಪ. ಇದು ಡಿಪ್ರೆಷನ್ ನ ಇಂಡೈರೆಕ್ಟ್ ರೂಪ. ಹಾಗೆ ಅತಿಯಾಗಿ ತಮ್ಮ ದೇಹದ ಆಕೃತಿ ಬಗ್ಗೆ, ದೇಹದ ತೂಕದ ಬಗ್ಗೆ ಅವರಿಗೆ ಭಯ. ಎಲ್ಲಿ 1 ಗ್ರಾಮ್ ಜಾಸ್ತಿ ಬಿಡುತ್ತೋ, 2 ಗ್ರಾಮ್ ಜಾಸ್ತಿ ಬಿಡುತ್ತೋ ಅಂತ ಹೇಳಿ ಒಂದು ತಿನ್ನೋದಕ್ಕೆ ನಿರಾಕರಿಸ್ತಾರೆ. ತಿಂದ್ರು ಕೂಡ ವಾಂತಿ ಮಾಡ್ಕೊಳ್ತಾರೆ, ಅವರೇ ಬೆಳ್ಳಕ್ ವಾಂತಿ ಮಾಡ್ಕೊಳ್ತಾರೆ. ಇದಕ್ಕೆ ಚಿಕಿತ್ಸೆ ಏನು ಸರ್? ತಡೆಗಟ್ಟೋದಕ್ಕೆ ಚಿಕಿತ್ಸೆ ಹೇಗೆ? ಇದು ಇನ್ನು ಬುಲಿಮಿಯಾ, ಇದಕ್ಕೆ ಆಪೋಸಿಟ್. ಬುಲಿಮಿಯಾದಲ್ಲಿ ಏನೂ ಮಿತಿ ಇಲ್ದೇನೆ, ಕಂಟ್ರೋಲ್ ಇಲ್ದೇನೆ, ಹತೋಟಿ ಇಲ್ದೇನೆ ಅತಿಯಾಗಿ ತಿಂತಕ್ಕಂಥದ್ದು. ಬೆಳಿಗ್ಗೆ ತಿಂತಾರೆ, ಗಂಟೆಗೆ ಎಲ್ಲ ಮಸಾಲೆ ಪದಾರ್ಥಗಳು, ಕೊಬ್ಬಿನ ಪದಾರ್ಥಗಳು, ಸಿಹಿ ಪದಾರ್ಥಗಳು, ಐಸ್ ಕ್ರೀಮ್ಗಳು, ಸಮೋಸಗಳು, ಏನ್ ಹೇಳಿ ಮಟನ್ಗಳು, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಎಲ್ಲ ತಿಂತ ಹೋಗಿ ವಿತ್ ನೋ ಟೈಮ್ 80 kg, 100 kg, 120 kg ಆಗ್ಬಿಡ್ತಾರೆ. ಇದು ಬುಲಿಮಿಯಾ ಅಂತ. ಕೆಲವರಲ್ಲಿ ಅನೋರೆಕ್ಸಿಯಾ, ಬುಲಿಮಿಯಾ ಒಂದಾನೊಂದು ಬರುತ್ತೆ. ಒಂದು ಅವಧಿಗೆ ಅನೋರೆಕ್ಸಿಯಾ ನರ್ವೋಸ, ಇನ್ನೊಂದು ಅವಧಿಗೆ ಬುಲಿಮಿಯಾ. ಇವೆರಡೂ ಕೂಡ ಒಂದು ಕಾರಣ ಅವರ ಪರ್ಸನಾಲಿಟಿ ಅಥವಾ ತಮ್ಮ ದೇಹದ ಬಗ್ಗೆ ಅವ್ರಿಗಿರ್ತಕ್ಕಂಥ ವಿಚಿತ್ರವಾದಂತ ಆಲೋಚನೆಗಳು. ಎರಡನೇದು, ಒಂದೇ ವ್ಯಕ್ತಿಯಲ್ಲಿ ಎರಡು ಕಾಯಿಲೆಗಳು ಎರಡು ಬರ್ಬೋದು. ಇನ್ ಕೆಲವರು ಬರೀ ಅನೀಮಿಯಾ ಅನೋರೆಕ್ಸಿಯಾ ಮಾತ್ರ ಇರುತ್ತೆ, ಇನ್ ಕೆಲವರಲ್ಲಿ ಬುಲಿಮಿಯಾ ಮಾತ್ರ ಇರುತ್ತೆ. ಬಟ್ ಯಾವ ಬೇಕಾದ್ರೂ ಇನ್ನೊಂದು ಬರ್ಬೋದು ಅವರಿಗೆ. ಹಾಗಾಗಿ ಅನೋರೆಕ್ಸಿಯಾ, ಬುಲಿಮಿಯಾ ಎರಡೂ ಕೂಡ ಈಟಿಂಗ್ ಡಿಸಾರ್ಡರ್ಸ್ ಅನ್ನೋದ್ರಲ್ಲಿ ನಾವು ICD ನಲ್ಲಿ ಅದನ್ನ ಪಟ್ಟಿ ಮಾಡಿದ್ದಾರೆ. ಯಾವ್ದ್ರಲ್ಲಿ? ಈಟಿಂಗ್ ಡಿಸಾರ್ಡರ್ಸ್ ನಲ್ಲಿ ಈ ಅನೋರೆಕ್ಸಿಯಾ ನರ್ವೋಸ ಹಾಗೆ ಬುಲಿಮಿಯಾವನ್ನ ರೆಕಾರ್ಡ್ ಮಾಡಿದ್ದಾರೆ. ಇದ್ರ ಹಿಂದೆ ಮುಖ್ಯವಾಗಿ ಅವರ ಬಾಲ್ಯದಲ್ಲಿ ತೊಂದರೆಗಳಿರ್ತವೆ, ಸರಿಯಾದ ಪ್ರೀತಿ ವಿಶ್ವಾಸ ಸಿಕ್ಕಿರೋದಿಲ್ಲ, ತಮ್ಮ ಬಗ್ಗೆ ಕೀಳರಿಮೆ ವಹಿಸ್ಕೊಳ್ತಾರೆ. ಹಾಗೆ ಚಿಕಿತ್ಸೆ ಏನು ಅಂತಂದ್ರೆ ಅವರಿಗೆ ಒಂದು ಅನೋರೆಕ್ಸಿಯಾದಲ್ಲಿ ಅವ್ರನ್ನ ಅಡ್ಮಿಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ರೆಫ್ಯೂಸಿ. ಆಮೇಲೆ ಆಸ್ಪತ್ರೆಯಲ್ಲಿ ಸೇರಿಸಿ ಅವರಿಗೆ ಸತಿ ಟ್ಯೂಬ್ ಮುಖಾಂತರ ಆಹಾರ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಅವರು ಡೈ ಆಲ್ಸೋ ಬಿಕಾಸ್ ಆಫ್ ಮ್ಯಾಲ್ನರಿಶ್ಮೆಂಟ್. ಅದರಿಂದ ಚಿಕಿತ್ಸೆ ಆಸ್ಪತ್ರೆಯಲ್ಲಿ ಆಗ್ಬೇಕು. ಆಮೇಲೆ ಅವರಿಗೆ ಬಿಹೇವಿಯರ್ ಥೆರಪಿ ಅಂದ್ರೆ ಆಹಾರ ಸೇವನೆ ಮಾಡ್ತಕ್ಕಂಥದ್ದು ಬಹಳ ಅವಶ್ಯಕ. ಇಲ್ಲ ಅಂದ್ರೆ ನಿಮ್ ದೇಹ ಅಪಾಯಕ್ಕೆ ಸಿಕ್ಕಾಕೊಳ್ತಾ ಇದೆ. ಹಾಗೆ ಡಿಪ್ರೆಷನ್ಗೆ ಆಂಟಿ ಡಿಪ್ರೆಷನ್ ಡ್ರಗ್ಸ್ ಕೊಡ್ಬೇಕಾಗತ್ತೆ. ಅಥವಾ ಭಯ ಜಾಸ್ತಿ ಇತ್ತು ಅಂತಂದ್ರೆ ಮೈನರ್ ಟ್ರೈಕ್ಲೈಸಿಸ್ ಕೊಡ್ಬೇಕಾಗುತ್ತೆ. ಹಾಗೆ ಸೈಕೋಥೆರಪಿ, ಆಪ್ತ ಸಮಾಲೋಚನೆ ಮಾಡಿ ಇದೊಂದು 3 ತಿಂಗಳು ಅಥವಾ 6 ತಿಂಗಳು ಹಿಡಿತ್ರಿ. ಅನೋರೆಕ್ಸಿಯಾ ನರ್ವೋಸ ನಮ್ಮಲ್ಲಿ ಬಂದಿರ್ತಕ್ಕಂಥ ಹುಡುಗಿ ಇಂಪ್ರೂವ್ ಆಗಲು, ಆಮೇಲೆ ತಕ್ಷಣ ಮತ್ತೆ ಶುರು ಮಾಡಲು ಸೆಂಟ್ ಜಾನ್ಸ್ ಹಾಸ್ಪಿಟಲ್ ನಲ್ಲಿ 20 ದಿವಸ ಅಡ್ಮಿಟ್ ಮಾಡಿ ಇವತ್ತು ತಾಲೂಕು ಬಂದಿದ್ಲು. ಸರ್ ಇವತ್ತು ನಾನು ತಿನ್ನೆ ಮನ್ಸು ಬರ್ತಾರೆ ಸರ್, ನಾನು ತಿಂತೀನಿ ಸರ್, ಥ್ಯಾಂಕ್ ಯು, ನೀವು ನನಗೆ ಸಹಾಯ ಮಾಡೋದಂತ ಹೇಳಕ್ ಬಂದಿದ್ಲು. ಹಾಗಾಗಿ ಹಾಸ್ಪಿಟಲೈಸೇಷನ್, ಆಮೇಲೆ ಬೇಕಾದಂತ ನ್ಯೂಟ್ರಿಷನ್ ಅನ್ನ ನಾವು ಹೊರಗಡೆಯಿಂದ ಕೊಡ್ಬೇಕಾಗುತ್ತೆ. ಮತ್ತೆ ಅವರಿಗೆ ಒಂದು ಖಿನ್ನತೆ ನಿವಾರಕ ಔಷಧಗಳು, ಇನ್ನೊಂದು ಆತಂಕ ನಿವಾರಕ ಔಷಧ ಕೊಡ್ಬೇಕಾಗುತ್ತೆ. ಮತ್ತೆ ಅಂಡರ್ಲೈನ್ ಬೇರೆ ಇನ್ಯಾವುದಾದ್ರು ಸ್ಕಿಜೋಫ್ರೆನಿಯಾದಲ್ಲೂ ಹಾಗೆ ಆಗುತ್ತೆ. ಸ್ಕಿಜೋಫ್ರೆನಿಯಾ ಕಾಯಿಲೆ, ಮಾನಸಿಕ ಕಾಯಿಲೆನಲ್ಲಿ ಅವರು ಆಹಾರದಲ್ಲಿ ಯಾರು ವಿಷ ಬೆರೆಸಿದ್ದಾರೆ, ಜೊತೆಗೆ ಇದು ಆಹಾರದ ಫ್ಲಕ್ಚುಯೇಟ್ ಆಗುತ್ತೆ. ಹಾಗೆ ಪೈಕಾದಲ್ಲಿ ಪುನಃ ಅಲ್ಲಿ ಮುಖ್ಯವಾಗಿ
ಪೈಕ ಮುಖ್ಯವಾಗಿ ಈ ಮಕ್ಕಳು ಪ್ರೀತಿಯಿಂದ ವಂಚಿತರಾಗಿರ್ತಾರೆ ಅಥವಾ ಅತಿಯಾದಂತಹ ಶೈಕ್ಷಣಿಕ ಒತ್ತಡಕ್ಕೆ ಒಳಗಾಗಿರ್ತಾರೆ. ಹಾಗಾಗಿ ಭಯವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಏನಾದ್ರು ತಿನ್ಬೇಕು ಅಂತ ಶುರುವಾಗಿ ಅದು ಕೈಗೆ ಸಿಕ್ಕಿದ ವಸ್ತುನ ತಿನ್ನಕ್ ಶುರು ಮಾಡ್ತಾರೆ. ಹಾಗೆ ಬಾಣಂತಿಯಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿನೋ ಮತ್ತೆ ಯಾವ್ದು ಇರುತ್ತೆ, ಅದು ಮಣ್ಣು ತಿನ್ಬೇಕು ಅಥವಾ ಸುಣ್ಣ ಗಿಣ್ಣ ತಿಂತಾರೆ. ಮಾವಿನಕಾಯೋ, ಹುಣಸೆಕಾಯೋ ಅಥವಾ ನೆಲ್ಲಿಕಾಯೋ ಅಥವಾ ಹುಳಿ ಪದಾರ್ಥಗಳನ್ನ ಬಯಕೆ ಶುರುವಾಗುತ್ತೆ. ಆ ಬಯಕೆ ಪೂರೈಕೆ ಆಯ್ತು ಮಗು ಚೆನ್ನಾಗಿ ಬೆಳೆಯುತ್ತೆ ಅಂತ ಒಂದು ನಂಬಿಕೆ ನಮ್ಮಲ್ಲಿ. ಬಾಣಂತಿಯ ಬಯಕೆಯನ್ನು ಪೂರೈಸಲಿ ಅಂತ. ಅದರಿಂದ ಈ ಆಹಾರ ಸೇವನೆ ಬಗ್ಗೆ ದಯವಿಟ್ಟು ಶಿಸ್ತನ್ನ ಪಾಲನೆ ಮಾಡಿ ಅಂತ ಕೇಳ್ಕೊಳ್ತೇನೆ. ಊಟ ಬಲ್ಲವನಿಗೆ ರೋಗವಿಲ್ಲ. ಹಾಗಾಗಿ ಸರಿಯಾದ ಆಹಾರವನ್ನ ಸರಿಯಾದ ಸಮಯಕ್ಕೆ ತೆಗೆದುಕೊಳ್ತಕ್ಕಂಥದ್ದು ನಮಗೆ ಬಹಳ ಮುಖ್ಯ. ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ.